ಏನು ಆಗೇ ಬಿಡುತ್ತೆ ಅಂತೇಳಿ ನಾವು ಫಸ್ಟ್ ಡೇನೆ ಅದು ಇಲ್ಲ ಇನ್ನೂ 10 ಹೆಜ್ಜೆ ಮುಂದಕ್ಕೆ ಹೋದ್ರು ಏನಂತ ಹೇಳಿದ್ರು ಅನ್ನೋ ಲೆವೆಲ್ಲಿಗೆ ಆತ್ಮವಿಶ್ವಾಸವನ್ನು ಅವ್ರು ಹೊಂದಿದ್ದಾರೆ. ಉಳಿಲಬಹುದು ಹೇಳಲಿಕ್ಕೆ ಸುಳ್ಳು ಸುಳ್ಳು ಮಹಾ ಸುಳ್ಳು ಈಗ ಬಟಾ ಬಯಲಾಗಿದೆ, ಸತ್ಯ ಹೊರಬಿದ್ದಿದೆ. ನೋಡಿ ನೀವೆಲ್ಲ ಕೇಳ್ತಾ ಇದ್ರಿ, ಬಹಳ ಕುತೂಹಲದಿಂದ ಕಾಯ್ತಾ ಇದ್ರಿ. ಭಾಳ ಜನ ಕಮೆಂಟ್ ಕೂಡ ಮಾಡಿ ಕೇಳಿದ್ರು ನನಗೆ, ಏನಿದು, ಇದರ ಅಸಲಿಯತ್ತೇನು, ಸತ್ಯ ಏನು ಅಂತೇಳಿ. ಈಗ ನಿಮಗೆ ಗೊತ್ತಾಯ್ತಲ್ಲ. ಹಾಗೆ ಗೊತ್ತಾಗಲು ಕಾರಣ ಆದವ್ರು ಯಾರು? ಆಮೇಲೆ ಮೇಲ್ನೋಟಕ್ಕೆ ಏನು ಕಾಣುತ್ತೆ ಅದಷ್ಟೇ ಸತ್ಯ ಆಗಿರಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತೆರೆ ಹಿಂದಿನ ರಾಜಕಾರಣ ಬೇರೆದೇ ಇರುತ್ತೆ. ಈಗ ಆಗಿರೋದು ಅದೇ, ಈಗ ಹೊರಬಿದ್ದಿರುವಂಥ ಸತ್ಯವೂ ಅದೇ. ಇಲ್ಲಿ ಸ್ಪಷ್ಟವಾಗಿದೆ ಅದು. ನಾನು ನಿಮಗೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ, ಸುಮ್ಮನೆ ಹೇಳೋದಿಲ್ಲ. ನಾನೀಗ ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಂದಿದ್ದು ಕೂಡ ಆ ವಿಡಿಯೋ ಸಿಕ್ಕಿದ್ರಿಂದಲೇ ನಿಮ್ಮ ಎದುರು ವಿಶ್ಲೇಷಣೆ ಮಾಡಲಿಕ್ಕೆ ಬಂದಿದ್ದು. ಏನಾಗಿದೆ ರಾಜಕೀಯದ ಕುತೂಹಲ ಇವೆಲ್ಲ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳಿರುತ್ತಲ್ಲ, ಅದಕ್ಕೆ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತಿರಲ್ಲ, ಆ ಉತ್ತರ ಸಿಕ್ಕಂಥ ಸಮಯ ಇದು. ಹಾಗಾದರೆ ಯಾವುದು ಆ ಸತ್ಯ, ಯಾವುದು ಬಯಲಾದಂಥ ಸುಳ್ಳು, ಯಾವುದು, ಯಾರು ಯಾವ ಹೇಳಿಕೆಯನ್ನು ಕೊಟ್ಟಿದ್ದರಿಂದಾಗಿ ಈಗ ಈ ಸತ್ಯ ಬಯಲಾಯಿತು? ಅಸಲಿಗೆ ರಾಜಕಾರಣದಲ್ಲಿ ಏನು ನಡೀತಾ ಇದೆ? ದಾವಣಗೆರೆ ಉಪಚುನಾವಣೆಯ ಆಫ್ಟರ್ ಎಫೆಕ್ಟ್ಸ್ ಯಾವೆಲ್ಲ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ? ಈಗ ಹೊರಬಿದ್ದಿರುವ ಸತ್ಯ ಯಾವುದು? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ನಂತರ ಮುಸಲ್ಮಾನ್ ನಾಯಕರ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ದಾಗಿರ್ಬೋದು, ನಜೀರ್ ಅಹಮದ್ ಅವ್ರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವ್ರನ್ನ ತೆಗೆದಿದ್ದಾಗಿರ್ಬೋದು. ಅದಕ್ಕಿಂತ ಬಹಳ ದೊಡ್ಡ ಚರ್ಚೆ ಆಗಿದೆ ಅದರಲ್ಲಿ. ಭಾಳ ಜನ ಸುದ್ದಿ ಮಾಡಿಬಿಟ್ರು, ಜಮೀರ್ ತಲೆದಂಡ ಇನ್ನೇನು ಆಗೇ ಬಿಡುತ್ತೆ ಅಂತೇಳಿ. ನಾವು ಫಸ್ಟ್ ಡೇನೇ ಹೇಳಿದ್ದೆ. ನೋಡಿ, ಸದ್ಯಕ್ಕಂತೂ ಆ ರೀತಿಯ ಯಾವ ಸಾಧ್ಯತೆಯೂ ಇಲ್ಲ. ಅದರಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಇನ್ನೂ ಕೂಡ ತಮಿಳುನಾಡು ಹಾಗೂ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬಾಕಿ ಇದೆ. ಇಂಥ ಹಂತದಲ್ಲಿ ಅಲ್ಪಸಂಖ್ಯಾತರ ಮುಖಂಡ ಅಂತೇಳಿ ಗುರುತಿಸ್ಕೊಂಡಿರುವಂಥ ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಚ್ ಮಾಡಲ್ಲ ಅಂತ ಹೇಳಿದ್ದೆ. ಹಾಗೆ ಆಯಿತು. ಆದರೆ ನೀವು ನೂರಾರು ವರದಿಗಳನ್ನ ನೋಡಿರ್ಬೋದು, ತಲೆದಂಡ ಅಂತೇಳಿ. ಬಹುಶಃ ರಾಜಕಾರಣದ ಸೂಕ್ಷ್ಮತೆಗಳು ಹಾಗಿರುತ್ತೆ. ಅದನ್ನೇ ನಾವು ಅವತ್ತು ವಿಶ್ಲೇಷಣೆಯಲ್ಲಿ ನಿಮಗೆ ಹೇಳಿದ್ದೆ. ಈಗೇನಾಗಿದೆ? ಸತ್ಯ ಹೊರಗೆ ಬಂದಿದೆ. ಜಮೀರ್ ತಲೆದಂಡ ಅಂತ ಅಷ್ಟೇ ಸುದ್ದಿ ಮಾಡಿ ಸುಮ್ಮನಾದ್ರ? ಅದೂ ಇಲ್ಲ, ಇನ್ನೂ 10 ಹೆಜ್ಜೆ ಮುಂದಕ್ಕೆ ಹೋದ್ರು. ಏನಂತ ಹೇಳಿದ್ರು? ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿಯವ್ರ ಜೊತೆ, ದೇವೇಗೌಡರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅವರು JDS ಪಕ್ಷವನ್ನು ಸೇರ್ತಾರೆ ಸದ್ಯದಲ್ಲೇ, ಕಾಂಗ್ರೆಸ್ ಪಕ್ಷವನ್ನು ತೊರೀತಾರೆ, ಕುಮಾರಸ್ವಾಮಿಯವ್ರ ಜೊತೆ ಮತ್ತೆ ಕೈ ಜೋಡಿಸ್ತಾರೆ. ಈ ಹಿಂದೆ ಅವರು JDS ಅಲ್ಲೇ ಇದ್ದರು, ಈಗ ಮತ್ತೆ JDSಗೆ ಹೋಗ್ತಾರೆ. 2028ರ ಚುನಾವಣೆಯ ದೃಷ್ಟಿಯಿಂದ ಅವರು JDS ಕಡೆ ಮುಖ ಮಾಡಿದ್ದಾರೆ ಅನ್ನುವಂಥ ವರದಿಗಳು ಬಂತು. ಅದಕ್ಕೆ ಫಸ್ಟ್ ರಿಯಾಕ್ಟ್ ಮಾಡಿ ಕುಮಾರಸ್ವಾಮಿ ಅವರೇ ಅವ್ರು ಹೇಳಿದ್ರು. ಏನು ಹೇಳಿದ್ರು? ನಾನು ಈ ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡೋದಿಲ್ಲ. ಭಾಳಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಈಗಾಗಲೇ, ಭಾಳಷ್ಟು ನೋಡಿ ಆಗಿದೆ. ಈ ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡಲ್ಲ. ಯಾಕೆ? 2017ರಲ್ಲಿ ರಾಜ್ಯಸಭಾ ಚುನಾವಣೆ ಆಯ್ತಲ್ಲ, ಆಗ ಕ್ರಾಸ್ ವೋಟಿಂಗ್ ಮಾಡಿದವರ ಲಿಸ್ಟಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ಬರು. ಇನ್ನೂ ಭಾಳ ಜನ ಇದ್ರು ಬಿಡಿ. ಈಗ ಭೀಮಾ ನಾಯಕ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಹಾಗೆ ಅಖಂಡ ಶ್ರೀನಿವಾಸ ಮೂರ್ತಿಯವರಾಗಿರ್ಬೋದು, ಚಲರಾಯ ಸ್ವಾಮಿಯವರು, ರಮೇಶ್ ಬಂಡಿ ಸಿದ್ದೇಗೌಡ, ಈ ರೀತಿ ಭಾಳ ಜನ ಇದ್ರು ಬಿಡಿ. ಅವರು ಆ ಟೀಮಲ್ಲಿದ್ದಂಥ ಜಮೀರ್ ಅಹಮದ್ ಖಾನ್ ಅವರು ಅವತ್ತು ಕುಮಾರಸ್ವಾಮಿಯವರ ವಿರುದ್ಧ ಏನೇನೆಲ್ಲ ಮಾತಾಡಿದ್ರು, ಏನೆಲ್ಲ ವಾಗ್ದಾಳಿ ಮಾಡಿದ್ದು, ಯಾವ ರೀತಿ ಹೊರಗೆ ಬಂದಿದ್ದು, ಆಗ ಕುಮಾರಸ್ವಾಮಿಯವರು ಏನು ಹೇಳಿದರು, ಅದ್ಯಾವುದು ಕೂಡ ಇನ್ನೂ ಯಾರೂ ಮರ್ತಿಲ್ಲ. ಹೀಗಿರುವಾಗ ಏಕಾಏಕಿ ಜಮೀರ್ ಅಹಮದ್ ಖಾನ್ ಅವರು ಹಾಗೆ JDSಗೆ ಹೋಗ್ಲಿಕ್ಕೆ ಸಾಧ್ಯವಾ? ಈ ಪ್ರಶ್ನೆ ಇತ್ತು. ಇವತ್ತು ಜಮೀರ್ ಅಹಮದ್ ಖಾನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು? ಈ ಪ್ರಶ್ನೆ ಕೇಳ್ತಿದ್ದಾಗೆ, ಸರ್ ನೀವೇನೋ JDSಗೆ ಹೋಗ್ತೀರಿ ಅಂತ ಭಾಳ ಸುದ್ದಿ ಆಗ್ತಿದೆ ಅಂತ ಹೇಳ್ತಿದ್ದಂಗೆ ಅವರ ಫಸ್ಟ್ ರಿಯಾಕ್ಷನ್ ಏನು ಗೊತ್ತಾ? ಥೋ ತೋ 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 ಥೋ ತೋ 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 ಅವೆಲ್ಲ ಊಹಾಪೋಹ ಸುದ್ದಿ ಕಣ್ರಿ. ಹಿಂಗೆ ಹೇಳ್ತಾರೆ ಜಮೀರ್ ಅಹಮದ್ ಖಾನ್, ಹಿಂಗೆ ರಿಯಾಕ್ಟ್ ಮಾಡಿ ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಾನು ಯಾಕೆ JDSಗೆ ಹೋಗಲಿ, ನನಗೇನು ಕಡಿಮೆ ಆಗಿದೆ ಕಾಂಗ್ರೆಸ್ಸಲ್ಲಿ, ನಾನು ಯಾಕೆ ಹೋಗ್ಬೇಕು JDSಗೆ? ನಾನು 2017ರಲ್ಲಿ ಕಾಂಗ್ರೆಸ್ಸಿಗೆ ಬಂದೆ, 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ನಿರೀಕ್ಷಣೆ ಮಾಡಿರಲಿಲ್ಲ, ಕೇಳೇ ಇರಲಿಲ್ಲ. ನನ್ನ ಸಚಿವನನ್ನಾಗಿ ಮಾಡಿದ್ರು. 5 ಪ್ರಮುಖ ಖಾತೆಗಳನ್ನ ಕೊಟ್ಟರು. ಯಾವ್ದ್ಯಾವುದು? ಆಹಾರ, ನಾಗರಿಕ ಪೂರೈಕೆ, ವಕ್ಫ್, ಹಜ್ ಹಾಗೂ ಅಲ್ಪಸಂಖ್ಯಾತ. ಹೀಗೆ 5 ಖಾತೆ ಕೊಟ್ಟರು. ಈಗ 2023ರಲ್ಲಿ
ಮತ್ತೆ ನನ್ನ ಮಿನಿಸ್ಟರ್ ಮಾಡಿದ್ರು, ಈಗ 4 ಖಾತೆ ಕೊಟ್ಟಿದ್ದಾರೆ. ಹೀಗಿರುವಾಗ ನಾನು ಯಾಕೆ ಕಾಂಗ್ರೆಸ್ ಬಿಟ್ಟು JDSಗೆ ಹೋಗ್ಲಿ ಅಂತ ಕೇಳ್ತಾರೆ ಅವರು, ಜಮೀರ್ ಅಹಮದ್ ಖಾನ್ ಅವರು. ಭಾಳ ಸಹಜವಾದ ಪ್ರಶ್ನೆ ಅದು, ನನಗೇನು ಕಡಿಮೆ ಆಗಿದೆ ಅಂತೇಳಿ. ಆಮೇಲೆ ಅವರಿಗೆ ಭಾಳ ಕಾನ್ಫಿಡೆಂಟ್, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ, ಅಯ್ಯೋ ತಲೆದಂಡ, ಆ ದಂಡ, ಈ ದಂಡ. ಈಗ ನಾನು ಹೇಳ್ತೀನಿ ಕೇಳಿ, ತಮ್ಮ ತಲೆದಂಡ ಇರಲಿ, ಯಾರ್ಯಾರು ತಲೆದಂಡ ಆಗಿದೆಯಲ್ಲ ಅವ್ರನ್ನ ಬಹಿರಂಗವಾಗಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಜೀರ್ ಅಹಮದ್ ಅವ್ರನ್ನ ಭಾಳ ಗಟ್ಟಿಯಾಗಿ ಸಮರ್ಥನೆ ಮಾಡ್ಕೊಂಡಿದ್ದು. ಜಬ್ಬಾರ್ ಅವ್ರ ಬಗ್ಗೆನೂ ಹೇಳಿದ್ರು. ಆದರೆ ನಜೀರ್ ಅವರು ಮೋಸ್ಟ್ ಸೀನಿಯರ್ ಲೀಡರ್ ಅವರು. ಪ್ರೊಸೀಜರ್ ಫಾಲೋ ಮಾಡಬೇಕಾಗಿತ್ತು. ನೋಟಿಸ್ ಕೊಟ್ಟು, ಕಾರಣ ಕೇಳಿ, ಉತ್ತರವನ್ನು ಪಡೆದು, ಅದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಆಮೇಲೆ ಆಕ್ಷನ್ ತಗೊಂಡಿದ್ರೆ ಅದು ಬೇರೆನೇ ಇತ್ತು. ಆದರೆ ಹಾಗೆ ಮಾಡಲಿಲ್ಲ. ಹೀಗಿರುವಾಗ ಇದು ಸರಿಯಲ್ಲ ಅನ್ನೋ ಮಾತನ್ನು ಜಮೀರ್ ಅಹಮದ್ ಖಾನ್ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ ಸರಿ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆ ಕಾನ್ಫಿಡೆನ್ಸ್ ಇದೆ ಜಮೀರ್ ಅಹಮದ್ ಖಾನ್ ಅವರಲ್ಲಿ. ಹೇಗಾದರೂ ಶತಾಯಗತಾಯ ಜಬ್ಬಾರ್ ಅವರನ್ನು, ನಜೀರ್ ಅಹಮದ್ ಅವರನ್ನು ಮತ್ತೆ ಮುಂಚೂಣಿಗೆ, ಮುನ್ನೆಲೆಗೆ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಜಮೀರ್ ಅಹಮದ್ ಖಾನ್ ಯಾವುದೋ ಒಂದು ಪವರ್ನ ಬೆನ್ನಿಂದ ಇಟ್ಕೊಂಡಿದ್ದಾರೆ. ಬಹುತೇಕ ನಾನು ಹೇಳೋದಾದರೆ ಅದು ಬೇರೆ ಯಾವ ಪವರು ಅಲ್ಲ, ಸಿದ್ದರಾಮಯ್ಯನವರೇ ಅವರ ಏಕೈಕ ಪವರ್. ಹೀಗಾಗಿ ತಲೆದಂಡ ಅಲ್ಲ, ಆ ಸುದ್ದಿ ದಂಡ ಅಷ್ಟೇ, ತಲೆದಂಡ ಅಂತ ಮಾಡಿದಂತಹ ಸುದ್ದಿ ದಂಡ ಅಷ್ಟೇ. ಹೀಗಾಗಿ ಜಮೀರ್ ಅಹಮದ್ ಖಾನ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಮತ್ತು ಅವರು ಸಿದ್ದರಾಮಯ್ಯನವ್ರನ್ನು ಕೂಡ ಸಮರ್ಥಿಸ್ಕೊಂಡಿದ್ದಾರೆ. ಅವರೇನು ಅಸಹಾಯಕರಾಗಿಲ್ಲ. ಮೊದಲು ಹೆಂಗಿತ್ತು ಟಗರು ಈಗಲೂ ಹಾಗೇ ಇದೆ ಅಂತಾರೆ ಅವರು ಮಾತನಾಡ್ತಿಲ್ಲ ಅಷ್ಟೇ, ಯಾಕಂದರೆ ಅಗತ್ಯ ಇಲ್ಲ, ಮಾತಾಡ್ತಾ ಇಲ್ಲ. ಅವರೇನಾದರೂ ಮಾತಾಡಿದ್ರೆ ಬೇರೆ ಲೆವೆಲ್ಗೆ ಸೌಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇದೆಯಪ್ಪ ಅಂದರೆ, ಹೇಳ್ತೀನಿ ಕೇಳಿ, ಅವರು ಯಾವುದೇ ಕಾರಣಕ್ಕೂ ನನ್ನ ತಲೆದಂಡ ಆಗಲ್ಲ, ಅಷ್ಟೇ ಅಲ್ಲ ಸಚಿವ ಸಂಪುಟ ಪುನರ್ರಚನೆ ಆದರೂ ನಾನು ಮತ್ತು ಮುಂದುವರಿತೀನಿ ಅನ್ನೋ ಲೆವೆಲ್ಲಿಗೆ ಆತ್ಮವಿಶ್ವಾಸವನ್ನು ಅವ್ರು ಹೊಂದಿದ್ದಾರೆ. ಉಳಿಲಬಹುದು, ಹೇಳಲಿಕ್ಕಾಗಲ್ಲ. ರಾಜಕಾರಣ ಆಗಿದೆ. ಮತ್ತು ಸಿದ್ದರಾಮಯ್ಯನವ್ರ ನಡೆಯನ್ನು ಇತ್ತೀಚೆಗೆ ನೋಡ್ತಾ ಇದ್ದರೆ ಅವರ ಗುರಿ 2028ರ ಚುನಾವಣೆಯ ಕಡೆ ಇದೆ. ಹೀಗಾಗಿ ಅಲ್ಲಿಯವರೆಗೂ ತಾವೇ ಮುಖ್ಯಮಂತ್ರಿ ಆಗಿ ಮುಂದುವರೆದು ಯಾರ್ಯಾರನ್ನ ಗಟ್ಟಿ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾಗ ಇದೆ. ಹಾಗಾಗಿ ಇನ್ಯಾರನ್ನೋ ತೆಗಿಬೇಕು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಅವ್ರು ಹೋಗ್ತಾ ಇಲ್ಲ. ಅದ್ಯಾಕೆ ಅನ್ನೋದು ಬೇರೆ ಸ್ಟೇಷನ್, ಆ ಸ್ಟೋರಿ ನಾನು ನಿಮಗೆ ಕೊಡ್ತೀನಿ. ಆದರೆ ಜಮೀರ್ ಅಹಮದ್ ಖಾನ್ ಅವರ ಕಾನ್ಫಿಡೆನ್ಸ್ ನಿಮಗನ್ಸುತ್ತಾ? ಸಚಿವ ಸಂಪುಟ ಪುನರ್ರಚನೆ ಆದರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅಂತ ಭಾವಿಸ್ತೀರಾ, ಅಥವಾ ಅವರು ಸಂಪುಟದಲ್ಲಿ ಮುಂದುವರಿಯಬಹುದೇ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಜಮೀರ್ ಅಹಮದ್ JDS ಹೋಗ್ತಾರೆ ಅಂತ ಅಲ್ಲ ಸುದ್ದಿ. ನಾನು ಇಲ್ಲಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು.